ಸುಮಾರು ಲಕ್ಷ್ಮೀ ಸೌಭಾಗ ಆ ರೈತ ಒಂದು ಮೆಕ್ಕೆಜೋಳ ಹೋರಾಟ 18 ದಿನಗಳ ಕಾಲ ಆ ಸಂಗೊಳ್ಳಿ ರಾಯಣ್ಣ ಒಂದು ಹೋರಾಟ ನಡೆದಿದ್ದಿ. ಆ ಹೋರಾಟಕ್ಕೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಂಸದರಾದಂತಹ ಬಸವರಾಜ ಬೊಮ್ಮಾಯಿ ಸಾಹೇಬರು ಎರಡೂ ಸೇರಿಕೊಂಡು ಹೋಗಾರ. ಇರ್ತಕ್ಕಂಥ ಇಲ್ಲಿ ಸಚಿವರು ಬರ್ತಾರ, ಬೇರೆ ಬೇರೆ ಕಡೆಯಿಂದ ಶಾಸಕರು, ನೂರಾರು ಸ್ವಾಮಿಗಳು ಎಲ್ಲರೂ ಬಂದ ಸಪೋರ್ಟ್ ಮಾಡ್ತಾರ. ಪುಣ್ಯಾತ್ಮ ಅಲ್ಲೇ ಇದ್ದು ಇರ್ತಕ್ಕಂಥ ಏನ ಹೇಳ್ತಾರಂತ ಅಧಿಕಾರಿಗಳಿಗೆ ನೀವು ಯಾರು ಹೋಗ್ಬೇಡ್ರಿ, ನೀವ್ ಯಾರು ಸಪೋರ್ಟ್ ಮಾಡ್ಬೇಡ್ರಿ, ನಾವು ನಮ್ಮ ಮನೆಗೆ ನಮ್ಮ ಮನೆತನಕ್ಕೆ ಹೋರಾಟ ಮಾಡಕ್ ಹೋಗಿದ್ದಿಲ್ಲ. ಇವತ್ತ ನಾವು ಮಾಡ್ತಕ್ಕಂಥ ಮೆಕ್ಕೆಜೋಳ ಹೋರಾಟಕ್ಕೆ ರಾಜ್ಯ ಸರ್ಕಾರದ ತುರ್ತು ಸಭೆಗಳು ಆ ಬೆಂಬಲ ಬೆಲೆ ಘೋಷಣೆ ಮಾಡಿ ಆ ಖರೀದಿ ಕೇಂದ್ರ ತಮ್ಮ ಟಿವಿಯ ಮುಖಾಂತರ ಪತ್ರಿಕಾ ಮುಖಾಂತರ ತಮ್ಗೆಲ್ಲ ಅಭಿನಂದನೆ ಹಾಕಿರುವಂತ ರೈತರಿಗೆ ಏನಾರ ನ್ಯಾಯ ಸಿಗ್ತೈತೆ ಅಂದ್ರೆ ತಮ್ಮ ಮುಖ್ಯವಾದದ್ದು ಹೌದು ಅಂತ ತಮ್ಮ ಅದ್ರ ಮುಖ್ಯ ಪಾತ್ರ ತಮ್ಮದು ಐತಿ. ಯಾಕಂದ್ರೆ ಮಟ್ಟದಾಗ ತಮ್ಮನ್ನೆಲ್ಲ ದೊಡ್ಡ ಮಟ್ಟದಾಗ ರಾಜ್ಯ ಮಟ್ಟದಾಗ ಪ್ರಚಾರ ಕೊಟ್ರಿ, ಲಕ್ಷಾಂತರ ಕುಟುಂಬಕ್ಕೆ ಇವತ್ತು ನೀವು ಅನ್ನ ಹಾಕಂತ ಕೆಲಸ ಮಾಡಿದ್ರಿ. ನಾವು ಇಂಥ ಕೆಲಸ ಮಾಡ್ತೇವೆ ಬಿಟ್ಟು ಕೆಲಸ ಮಾಡಿಲ್ಲ. ನಾವು ನಿಮ್ ಲೋಕಾಯುಕ್ತರ ಕೇಸ್ನಾಗ ಯಾರು ಪಾತ್ರ, ಯಾಕಂದ್ರೆ ಲೋಕಾಯುಕ್ತರ ಕೇಸ್ನಾಗ ನೀವು ಪ್ರತಿಯೊಬ್ಬರಿಗೂ ತಾವು ಶಾಸಕರಾಗಿ ತಮ್ಮ ಸದಸ್ಯರಿರ್ತಾರೆ, ನೀವು ಹೆಚ್ಚು ಮಾತಾಡಿ ಏನು ಬಡ್ಕೊಳ್ಳಿ ಯಾವ ರೀತಿ ಮಾಡ್ಬೇಕು ಅದನ್ನ ಬಿಟ್ಟು ನೀವು ಅವ್ರ ಹೆಂಗ್ ಸದಸ್ಯ ಮಾಡಿ ನೇರವಾಗಿ ನೀನ ಕರೆದು ಕಾಂಟ್ರಾಕ್ಟರ್ ನಂಬರ್ ತಗೊಂಡು ಎಷ್ಟು ಕೊಡು ಇಷ್ಟು ಕೊಡು ಅಂತೇಳಿ ಪಾಪ ಮಾಡಿದ್ ನೀವು ಎಲ್ಲ ಕೇಳಿದ್ಯಾ. ನೀವು ಮಾತಾಡ್ತಾ ಪುಣ್ಯಾತ್ಮರಿ ಗಾಡಿ ಕೇಳಿ ಆ ಪೂಜಾರನ್ನ ಕಾಂಟ್ರಾಕ್ಟರ್ ಎಲ್ಲಿ ನೀವ್ ಎಲ್ಲಮ್ಮನ ಗುಡ್ದಾಗಿರೋ ಯಾಕೆ ಗುಡ್ದಾಗಿರೋ ನೀ ಎಲ್ಲ ಅಂತ ಆಕೆ ತಾಯಿ ಆ ಜಗನ್ ಮಾತೆ ತಾಯಿಗೆ ಎಲ್ಲಮ್ಮಗ ನೀನು ಇದೇ ಪಚನದಾಗಿ ಮಾಡ್ತಕ್ಕಂಥ ಶಾಸಕರ ಇವನ್ನೆಲ್ಲ ಬಿಡ್ರಿ. ಇವೆಲ್ಲ ಬಹಳ ದಿವಸದ್ದಲ್ಲ, ಏನು ಯಾರು ಶಾಶ್ವತ ಅಲ್ಲ. ನಮ್ಮ ಉಸಿರೇ ನಮ್ದಾಗ ನಮ್ಮ ಹತ್ರ ಇಲ್ಲ, ನಮ್ಮ ಉಸಿರ ನಮ್ಮ ಹತ್ರ ಏನ್ ಈ ಕ್ಷಣದಾಗ ಏನ್ ಬೇಕಾದ್ರೆ ಆಗ್ಬೋದು. ನಾವು ಎಷ್ಟ್ ದಿವಸದವರು ನೀವು ಶಾಸಕರಾದ ನಂತರ, ನೀವು ಮಾಜಿ ಆದ ನಂತರ ಮುಂದ್ ಬರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಕ್ರಮದಾಗ ಪಾಪ ಮಾಜಿ ಶಾಸಕ ಕರಿಯನ್ನಂತ ಕೆಲಸ ಮಾಡಿರಿ ಹೊರತು ನಿಮ್ಮನ್ನ ಏಪ ಪುಣ್ಯಾತ್ಮ ಬಂದು ಕೂಡುವಂತ ಕೆಲಸ ಮಾಡಬೇಡ. ನಮ್ಮ ಹೋರಾಟ ನಿಮ್ಮ ವಿರುದ್ಧ ಅಲ್ಲ, ಶಿರಟ್ಟಿ ಮತಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಹೋರಾಟ ಇರ್ತೈತಿ. ಅದಕ್ಕೆ ತಪ್ಪು ಬಾಯಿಸ್ಕೊಳಕ್ ಹೋಗ್ಬೇಡ. ನಾವೇನಾರ ನಿನ್ನ ಉದ್ದೇಶಪೂರ್ವಕ ಮಾಡ್ಬೇಕನ್ನೋದಾದ್ರೆ ನೇರ ಬಾದ್ಬಿಟ್ಟು ಯಾರನ್ನಾರ ಕಳಿಸಿ ಪಾಪ ನಾವು ಒಂದಿಷ್ಟು ಮಂದಿ ಕೇಳಿದ್ವಿ ಆದ್ರೆ ನಾವೇನ್ ಮಾಡಿವಿ ಅಂತೇಳಿ ನೀವು ಮಾಡಿದ್ರಿ ಅಂತ ಇಲ್ರಿ. ನಮಗ ಭಾರತೀಯ ಜನತಾ ಪಾರ್ಟಿ ಮೀಟಿಂಗ್ ಐತೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಮೀಟಿಂಗ್ ಐತೆ ಅಂತ ಕುಂದಿಸಿದ್ರಿ. ಬಹಳ ನೋವಾಗ್ತದೆ. ಸಂಬಂಧ ಇದ್ದಂತ ಹೆಸರು ತಗೊಂಡು ನಾವು ಲಿಂಗಾಯತ್ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ಒಂದು ಮಡಿವಾಳ ಸಮುದಾಯ ಇರ್ಬೋದು, ಎಲ್ಲಾ ಸಮುದಾಯದ ಜೊತೆ ಅನ್ಯೂನ್ಯ ಬಾಂಧವ್ಯವನ್ನು ಹೊಂದಿದ್ವಿ ನಾವು. ಹಾಗಾಗಿ ನಿಮಗೆ ಬಹಳ ತ್ರಾಸಾಗಿದೆ, ಬಹಳ ನೋವಾಗಿದೆ. ಎಂತ ನೋಡಿದ್ರು ಪಾಪ ಅವ್ರು ಬಹಳ ನೋವಾಗ್ತದ್ರು. ನೀವು ತ್ರಾಸ ಕೊಟ್ಟಿದ್ರಿ, ನೀವು ನೋವು ಮಾಡ್ತಾ ಇದ್ರಿ, ನೀವು ಅನ್ಯಾಯ ಮಾಡ್ತಾ ಇದ್ರಿ, ಅದನ್ನು ಸಹಿಸ್ಕೊಂಡ್ರಿ. ನೀವು ಯಾರು ದೇವರು ಅವ್ರು ಹೇಳ್ತಾರ ನಾವು ಹೇಳ್ತಾ ಇದ್ವಿ. ಅವ್ರ ಜೊತೆ ಇಟ್ಕೊಂಡು ಅವ್ರು ಕೊಲ್ಲಾಕ್ಬಿಡ್ತೀವಿ. ನನ್ನಲ್ಲ, ನೀವ್ ಯಾರ ಬಗ್ಗೆ ನೀವು ಅವ್ರು ಹೆಚ್ಚು ಮಾತಾಡ್ತಿದ್ರೆ ಅವ್ರು ಧೈರ್ಯಕ್ಕೆ ನೀವು ಆಗ್ತಾ ಇದ್ರಿ. ಪಾಪ ಅವ್ರೇನೋ ತಪ್ಪು ಮಾಡಿದ್ರು ಅಂತ ನೀವೇ ಧೈರ್ಯಕ್ಕೆ ಬಂದು ಪ್ರಚಾರ ಮಾಡ್ತಾ ಇದ್ರಿ. ಆ ಲೋಕಾಯುಕ್ತರ ಕೇಸನ್ನು ನೀವೇ ಹೇಳ್ತಾ ಇದ್ರಿ, ಆ ಮರದ ಕೇಸನ್ನು ನೀವೇ ಹೇಳ್ತಾ ಇದ್ರಿ, ಅಟ್ಲಾಂಟಿಕ್ ಕೇಸನ್ನು ನೀವೇ ಹೇಳ್ತಾ ಇದ್ರಿ. ನಾವೇನು ಹೇಳಿಲ್ಲ ಜಾನಿದೆ ಅಂತೇಳಿ. ಆಮೇಲೆ ಆ ಪುಣ್ಯಕರ್ಮರು ಯಾರು ಜಾನು ಅಂತಕ್ಕವರು 10 ಕೋಟಿ ಮಾಡೋದಿಲ್ಲ. ನಾವು ಹೇಳ್ಬೋದು. ನಾವೆಲ್ಲ ಪ್ರಶ್ನೆ ಮಾಡಿದ್ವಿ, ಮತ ತಿಂಗಳು ಅಂತ ಕೇಳಿದ್ವ